ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ. RRB ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ ನನಗೆ ನಿನ್ನೆ ಇತ್ತು. 6th ಡಿಸೆಂಬರ್ ಶಿಫ್ಟ್ 1 ಇತ್ತು ನನಗೆ. ಸೊ ಇದರಲ್ಲಿ ಎಷ್ಟು ಅಟೆಂಪ್ಟ್ ಆಯಿತು ಆ್ಯಂಡ್ ಲಾಸ್ಟ್ ಇಯರ್ ನಾನು ಎಷ್ಟು ಅಟೆಂಪ್ಟ್ ಮಾಡಿದ್ದೆ, ನಾರ್ಮಲೈಸೇಷನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು, ಹಾಗೆ ಪ್ರೀವಿಯಸ್ ಇಯರ್ಸ್ದು ಕಟ್ ಆಫ್ ಎಷ್ಟು ಆ್ಯಂಡ್ ವೇಕೆನ್ಸಿ ಎಷ್ಟಿತ್ತು. ಸೊ ಇದಿಷ್ಟನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಾಚ್ ಟಿಲ್ ದ ಎಂಡ್. ಸೊ ಫಸ್ಟು ರೀಸನಿಂಗ್ ಓಪನ್ ಮಾಡಿದ ತಕ್ಷಣ ನನಗೆ ವರ್ಡ್ ಬೇಸ್ಡ್ ಸೀರೀಸ್ ಏನಿದೆ ಅದು ಬಂದಿತ್ತು. ಅದರಲ್ಲಿ ನಾನು 3 ಕ್ವಶನನ್ನು ಸಾಲ್ವ್ ಮಾಡಿದೆ. ಇನ್ನೆರಡು ಕ್ವಶನಲ್ಲಿ ಒಂದು ಕ್ವಶನ್ ಸ್ವಲ್ಪ ಲೆಂತಿ ಅಂತ ಅನಿಸ್ತು. ಸೊ ಟೈಮ್ ಸ್ವಲ್ಪ ತೊಗೊಳ್ಬೋದು, ಲಾಸ್ಟಿಗೆ ಮಾಡೋಣ ಅಂತ ಅದನ್ನು ಸ್ಕಿಪ್ ಮಾಡಿದೆ. ಇನ್ನೊಂದು ಕ್ವಶನ್ನು ಸೆಕೆಂಡ್ ಲೆಟರ್ ಆದಮೇಲೆ ಈನ ಆ್ಯಡ್ ಮಾಡಿದ್ಮೇಲೆ ಯಾವುದು ಮೀನಿಂಗ್ಫುಲ್ ವರ್ಡ್ ಬರುತ್ತೆ, ಸೊ ಆ ಥರ ಏನೋ ಇತ್ತು. ಅದರಲ್ಲೂ ನೆಗೆಟಿವ್ ಮಾರ್ಕ್ಸ್ ಬರ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಅದನ್ನು ಸ್ಕಿಪ್ ಮಾಡಿದೆ. ನೆಕ್ಸ್ಟು ಪಝಲ್ ಅಂತ ಬಂದರೆ ಪಝಲ್ ಎಲ್ಲದೂ ಈಸಿ ಇತ್ತು. ಅಂದರೆ 2 ಮಿನಿಟ್ಸ್ ಒಳಗೆ ಆಗ್ತಿತ್ತು ಎಲ್ಲ ಪಝಲ್ ಕೂಡ. ಅದಾದಮೇಲೆ ಬ್ಲಡ್ ರಿಲೇಷನ್ ಸ್ವಲ್ಪ ಟ್ರಿಕ್ಕಿ ಅಂತ ಅನಿಸ್ತು. ಅಂದರೆ ಸಿಸ್ಟರ್ ಇನ್ ಲಾ ಆ ಥರ ಏನೋ ಕೇಳಿದರು, ಮತ್ತು ಈಸ್ ಓನ್ಲಿ ಸನ್ ಆಫ್ ದ ಬಿ ಹೀಗೆ ಏನೋ ಕೇಳಿದ್ದು. ನಾನು ಫಸ್ಟು ಬ್ಲಡ್ ರಿಲೇಷನ್ ಮಾಡಿದೆ, ಸಾಲ್ವ್ ಆಯಿತು. ಅದಾದಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ ಇದು ಕರೆಕ್ಟಾ ಅಲ್ವಾ ಅಂತ. ಸೊ ಇನ್ನೊಂದು ಸತಿ ಮಾಡಿದ್ಮೇಲೆ ಫಸ್ಟ್ ಒನ್ ಮಾಡಿದ್ನಲ್ಲ, ಸೊ ಅದೇ ಕರೆಕ್ಟ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಆನ್ಸರ್ ಮಾಡಿದೆ. ಸ್ವಲ್ಪ ಬ್ಲಡ್ ರಿಲೇಷನಲ್ಲಿ ಟೈಮ್ ತೊಗೊಂಡೆ. ನೆಕ್ಸ್ಟು ಕಂಪ್ಯಾರಿಷನಲ್ಲಿ ಆನ್ಸರ್ ಬಂತು. ಆ್ಯಕ್ಚುಲಿ ಲೈಕ್ ಸಾಲ್ವ್ ಆಯಿತು. ಫಸ್ಟ್ ಟೈಮ್ ಸಾಲ್ವ್ ಮಾಡಿದಾಗ ಸೇಮ್ ಅದೇ ಥರ ಗಡಿಬಿಡಿಯಲ್ಲಿ ಮಾಡಿದೆ. ಅದು ಎ ಆರ್ ಇ ಸಮಥಿಂಗ್ ಹಾಗೇನೋ ಬಂತು. ಸೊ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸತಿ ಮಾಡಿದೆ, ಮತ್ತು ಕರೆಕ್ಟ್ ಆಗಿತ್ತು. ನನಗೆ ಕಂಪ್ಯಾರಿಷನ್ ಬಂದಿದ್ದು ಎಫ್, ಡಿ, ಆದಮೇಲೆ ಸಿ ಮತ್ತು ಬಿ, ನೆಕ್ಸ್ಟು ಎ ಆರ್ ಇ. ಸೊ ಇದು ಬಂದಿದ್ದು 6% ಕಂಪ್ಯಾರಿಷನ್ ಕೊಟ್ಟಿದ್ರು. ನೆಕ್ಸ್ಟು ಸೊ ರೀಸನಿಂಗಲ್ಲಿ ಏನಾಯ್ತು ಅಂದರೆ ಇವೆರಡರಲ್ಲಿ ಎರಡೆರಡು ಸತಿ ಮಾಡಿದ್ರಿಂದ ನಂಗೆ ಟೈಮ್ ಅಷ್ಟು ಸಿಗಲಿಲ್ಲ. ಆಮೇಲೆ ನನಗೆ ವರ್ಡ್ ಸೀರೀಸ್ ಏನು 2 ಕ್ವಶನ್ ಬಿಟ್ಟಿದ್ದೆ ಆಮೇಲೆ ಮಾಡೋಣ ಅಂತ, ಅದು ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ನೆಕ್ಸ್ಟ್ ಆರ್ಡರ್ ನೋಟ್ ಇದನ್ನು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ವರ್ಡ್ ಬೇಸ್ಡ್ 1 ಕ್ವಶನ್ನ ಸ್ಕಿಪ್ ಮಾಡಿದೆ. ನೆಕ್ಸ್ಟ್ ಡಿಕೋಡಿಂಗ್ ನಾನೇ 1 ಕ್ವಶನ್ನ ಸ್ಕಿಪ್ ಮಾಡಿದೆ. ಸೊ ಇದರಲ್ಲಿ ರೀಸನಿಂಗಲ್ಲಿ ನನ್ನ ಅಟೆಂಪ್ಟ್ ಬಂದು 35 ಅಟೆಂಪ್ಟ್ ಆಗಿತ್ತು. ನಂದು ಮಾಕಲ್ಲಿ ಏನಾಗ್ತಿತ್ತು ಅಂತಂದರೆ ರೀಸನಿಂಗಲ್ಲಿ 40 ಔಟ್ ಆಫ್ 40 ಬರೆದು 2 ಮಿನಿಟ್ಸ್ ಅಂತೂ ಉಳಿತಿತ್ತು. ಹಾಗೆ ಇದರಲ್ಲೂ 2 ಮಿನಿಟ್ಸ್ ಉಳಿಯುತ್ತೆ. ಸೊ ಆಮೇಲೆ ವರ್ಡ್ ಸೀರೀಸದ್ದು 2 ಕ್ವಶನನ್ನು ಸಾಲ್ವ್ ಮಾಡೋಣ ಆ ಥರ ಅಂದ್ಕೊಂಡು ಮಾಡಿದ್ದೆ. ಬಟ್ ಇದರಲ್ಲಿ ಬ್ಲಡ್ ರಿಲೇಷನ್ ಮತ್ತು ಕಂಪ್ಯಾರಿಷನ್ನ ಎರಡೆರಡು ಸತಿ ಮಾಡೋದ್ರಿಂದ ನಂಗೆ ಅಷ್ಟು ಟೈಮ್ ಉಳಿಲಿಲ್ಲ. 35 ಅಷ್ಟೇ ಆಗಿರೋದು. ನೆಕ್ಸ್ಟು ಕ್ವಾಂಟಲ್ಲಿ ಎಲ್ಲದೂ ಈಸಿ ಇತ್ತು. ಅಂದರೆ ಸಿಂಪ್ಲಿಫಿಕೇಷನ್ ಅಂತೂ ಈಸಿ ಇತ್ತು. ಅದಾದಮೇಲೆ DI ಅಂತೂ ತುಂಬ ಈಸಿ ಇತ್ತು, ಅಂದರೆ ಓರಲಿ ಮಾಡ್ಬೋದಿತ್ತು. ಇದರಲ್ಲಿ ಸಿಂಪ್ಲಿಫಿಕೇಷನಲ್ಲಿ ಏನಂತಂದರೆ ನಾನು ಕೆಲವೊಂದು ಓರಲಿ ಮಾಡ್ತಿದ್ದೆ, ಕೆಲವೊಂದು ವಿತ್ ಪೆನ್ ಆ್ಯಂಡ್ ಪೇಪರ್ ಮಾಡ್ತಾಯಿದ್ದೆ. ಅದರಲ್ಲಿ ಒಂದೇನೋ 12 ಇಂಟು ಸಮಥಿಂಗ್ 124 128, ಸೊ ಈ ಥರ ಏನೋ ಮಲ್ಟಿಪ್ಲಿಕೇಷನ್ ಇತ್ತು. ಅದನ್ನು ಓರಲಿ ಮಾಡೋಕ್ಕೆ ಹೋಗಿ ರಾಂಗ್ ಆಯಿತು. ಸೊ ಇನ್ನೊಂದು ಸತಿ ಮಾಡಿದೆ. ಇದೇ ಥರ ಸಿಂಪ್ಲಿಫಿಕೇಷನಲ್ಲಿ 2 ಮಾಡಿದೆ. ನಂಗೆ ಮತ್ತು ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತಿತ್ತು ನನಗೆ, ಯಾಕೆಂತಂದರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗಿರಲಿಲ್ಲ RRB ಕ್ಲರ್ಕ್ ಪ್ರಿಲಿಮ್ಸಿಂದು. ಮತ್ತು ನಾನು ತುಂಬ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿದೆ. ಅಂದರೆ NICL ಆಗಿರ್ಬೋದು, NICL ಇದರೆಲ್ಲ ಮ್ಯಾಕ್ಸಿಮಮ್ ಕಟ್ ಆಫ್ ಇರೋದಲ್ವ. ಸೊ ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಬಟ್ RRB ಕ್ಲರ್ಕ್ ಮಾತ್ರ ನಂಗೆ ಇದುವರೆಗೂ ಕ್ಲಿಯರ್ ಆಗಲಿಲ್ಲ. ಕ್ವಾಂಟು ನಾನು ಮಾಕಲ್ಲಿ ಬರಿಬೇಕಾದ್ರೂ ಸ್ವಲ್ಪ ಕಮ್ಮಿನೇ ಬರ್ತಾಯಿತ್ತು, ಸ್ಪೀಡ್ ಇಲ್ಲ ಅಂತ ಅನ್ನಿಸ್ತಿತ್ತು ನನಗೆ. ಎಕ್ಸಾಮಲ್ಲಿ ಕೂಡ ಹಾಗೆ ಅಷ್ಟೇನು ಸ್ಪೀಡ್ ಇಲ್ಲ ಅಂತ ಅನ್ನಿಸ್ತು, ಸ್ಲೋ ಅಂತ ಅನ್ನಿಸ್ತು ಬರಿಬೇಕಾದ್ರೆ. ಫಸ್ಟು ಸಿಂಪ್ಲಿಫಿಕೇಷನ್ ಮಾಡಿದೆ ಅಷ್ಟನ್ನು. ಅದಾದಮೇಲೆ DI ಅಂತೂ ತುಂಬ ಈಸಿ ಇತ್ತು, ಓರಲಿ ಆರಾಮ್ಸೆ ಮಾಡ್ಬೋದಿತ್ತು. ಅದಾದಮೇಲೆ ನಾನೇನು ಮಾಡಬೇಕಿತ್ತು ಅಂದರೆ ಅರ್ಥಮೆಟಿಕ್ಕಿಗೆ ಹೋಗಬೇಕಿತ್ತು. ನಾನು ತಪ್ಪು ಮಾಡಿರೋದಿಲ್ಲಿ ರಾಂಗ್ ನಂಬರ್ ಸೀರೀಸನ್ನು ನೋಡಿದೆ. ಫಸ್ಟ್ ಒನ್ ನೋಡಿದ್ನ ಅದು ಈಸಿ ಇತ್ತು, ಅಂದರೆ ಒಂದೇ ಸತಿ ಅಂದರೆ ಓರಲಿ ಮಾಡ್ಬೋದಿತ್ತು. ಸೊ ಅದನ್ನು ಮಾಡಿದ್ನ. ಸೊ ಹೇಗಿದ್ರು RRB ಕ್ಲರ್ಕ್ ಪ್ರಿಲಿಮ್ಸಿಂದ ಅಲ್ವಾ, ಸೊ ರಾಂಗ್ ನಂಬರ್ ಸೀರೀಸ್ ಈಸಿನೇ ಕೊಟ್ಟಿರ್ತಾರೆ ಅಂತ ನಾನು ಮಾಡ್ತಾ ಹೋದೆ. ನೆಕ್ಸ್ಟು ಇನ್ನೊಂದು ರಾಂಗ್ ನಂಬರ್ ಸೀರೀಸ್ ಮಾಡಿದೆ, ಅದು ಈಸಿ ಇತ್ತು. ಥರ್ಡ್ ಒನ್ ಮಾಡಬೇಕಾದ್ರೆ ನನಗೆ ಬರಲೇ ಇಲ್ಲ, ಡಬಲ್ ಡಿಫ್ರೆನ್ಸ್ ತೆಗೆದೆ ಬರಲಿಲ್ಲ. ನಂಗೆ ಲಾಜಿಕೇ ಗೊತ್ತಾಗಿಲ್ಲ. 3rd 4th 5th ಸೊ ಈ ಮೂರಲ್ಲೂ ನನಗೆ ಅದು 1/3 ಗೊತ್ತಾಗದೇ ಇರೋದಕ್ಕೆ ಇನ್ನೆರಡು ಕೂಡ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಸೊ ರಾಂಗ್ ನಂಬರ್ ಸೀರೀಸಲ್ಲಿ ನನ್ನ ಫುಲ್ ಟೈಮ್ ಹೋಯಿತು. ಅದಾದಮೇಲೆ ಅದನ್ನೆಲ್ಲ ಸ್ಕಿಪ್ ಮಾಡಿ ಅರ್ಥಮೆಟಿಕ್ ಬಂದೆ. ಅರ್ಥಮೆಟಿಕ್ ಆ್ಯಕ್ಚುಲಿ ತುಂಬ ಈಸಿ ಇತ್ತು, 1 ಲೈನರ್ ಇತ್ತು, ಈಸಿಯಾಗಿ ಸಾಲ್ವ್ ಆಗ್ತಿತ್ತು. ಸೊ ನಾನೇನು ಮಾಡಬೇಕಿತ್ತು ಅಂತಂದರೆ ರಾಂಗ್ ನಂಬರ್ ಸೀರೀಸನ್ನು ತೆಗೆದು ಅಂದರೆ ಲಾಸ್ಟಿಗೆ ಇಟ್ಕೊಂಡು ಅರ್ಥಮೆಟಿಕನ್ನು ಸಾಲ್ವ್ ಮಾಡಿ ಆಮೇಲೆ ರಾಂಗ್ ನಂಬರ್ ಸೀರೀಸನ್ನು ಮಾಡಬೇಕಿತ್ತು. ಅದೊಂದು ತಪ್ಪು ಮಾಡಿದೆ. ಸೊ ನಂದು ಕ್ವಾಂಟಲ್ಲಿ 30 ಅಟೆಂಪ್ಟ್ ಆಗಿದೆ.
ನಾನು ಅಷ್ಟೇನು ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಯಾಕಂದರೆ ನಂಗೆ ಮಾಕಲ್ಲೂ ಬರ್ತಿರ್ಲಿಲ್ಲ, ಅಂದರೆ ಅಷ್ಟು ನನಗೆ ಪ್ರಾಕ್ಟೀಸ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಲಾಸ್ಟ್ 3 ಡೇಸ್ ಎಲ್ಲ ನನ್ನ ಅಷ್ಟು ಮಾಕನು ಬರ್ತಿಲ್ಲ. ನಂದು ಕ್ವಾಂಟಲ್ಲಿ ಮಾಕಲ್ಲಿ ಹೇಗೆ ಅಂತಂದರೆ 27, 28 ಈ ಥರ ಬರ್ತಿತ್ತು. ನಾನು ಒಂದು ಕ್ವಾಂಟಲ್ಲಿ ಒಂದು 30 ರೇಂಜಿಗೆ 30+1+2+3 ಈ ಥರ ಅಟೆಂಪ್ಟ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ. ರೀಸನಿಂಗ್ ಯಾವಾಗಲೂ 40 ಅಟೆಂಪ್ಟ್ ಆಗ್ತಿತ್ತು, ಬಟ್ ಇದರಲ್ಲಿ ಎರಡೆರಡು ಸತಿ ಮಾಡೋಕ್ಕೆ ಹೋಗಿದ್ರಿಂದ ಅಷ್ಟಾಗಲಿಲ್ಲ. 35 ಅಂದರೆ ಅಕ್ಯುರೇಸಿ ಒಂದು ನಾನು 100% ಮೇಂಟೈನ್ ಮಾಡಿದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಅಂತ. ಟೋಟಲ್ ನಂದು 65 ಅಟೆಂಪ್ಟ್ ಆಗಿದೆ. ಲಾಸ್ಟ್ ಇಯರ್ ನಂದು ಅಟೆಂಪ್ಟು 60 ಆಗಿತ್ತು, ಬಟ್ ಮಾರ್ಕ್ಸ್ ಬಂದಿದ್ದು 63.5 ಬಂದಿತ್ತು ನಾರ್ಮಲೈಸೇಷನ್ ಆಗಿ. ಸೊ ನಾರ್ಮಲೈಸೇಷನಲ್ಲಿ ಎಷ್ಟು ಬರುತ್ತೆ ಅದೇನೂ ಐಡಿಯಾ ಇರಲ್ಲ. ಸೊ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೂ ಆಗ್ಬೋದು. ಯಾಕೆಂತಂದರೆ ಈಗ 6th 7th 2 ದಿನ ಏನು ಎಕ್ಸಾಮ್ ಇದೆ, ಅದಾದಮೇಲೆ 13, 14 ಇದೆ. ಸೊ 4 ಡೇಸ್ ಅಂದರೆ 16 ಶಿಫ್ಟ್ಸ್ ಇದೆ. ಸೊ ನಾರ್ಮಲೈಸೇಷನ್ ಅಂತೂ ಆಗೇ ಆಗುತ್ತೆ. ಆ್ಯಂಡ್ ನಾನೀಗ ಪ್ರೀವಿಯಸ್ ಇಯರ್ ಎಲ್ಲ ವೇಕೆನ್ಸಿ ಎಷ್ಟಿತ್ತು, ಕಟ್ ಆಫ್ ಎಷ್ಟಿದೆ, ಆ್ಯಂಡ್ ಈ ಸತಿ ಎಷ್ಟು ಕಟ್ ಆಫ್ ಬರ್ಬೋದು ಅಂತ ಹೇಳ್ತಾ ಹೋಗ್ತೇನೆ. ವೇಕೆನ್ಸಿ ಬಂದು 2024ಅಲ್ಲಿ 200 ವೇಕೆನ್ಸಿ ಇತ್ತು. ಸೊ 200 ವೇಕೆನ್ಸಿ ಇದ್ದಾಗ ಕಟ್ ಆಫು 68.5 ಇತ್ತು ಕರ್ನಾಟಕಕ್ಕೆ. ನೆಕ್ಸ್ಟು 2023ಅಲ್ಲಿ 450 ವೇಕೆನ್ಸಿ ಇತ್ತು. ಈಗ 60 ಕಟ್ ಆಫ್ ಇತ್ತು 450 ವೇಕೆನ್ಸಿ ಇದ್ದಾಗ. ನೆಕ್ಸ್ಟು 2022ಅಲ್ಲಿ 133 ವೇಕೆನ್ಸಿ ಇತ್ತು. ಅದಾದಮೇಲೆ 2021 278, ಕಟ್ ಆಫ್ 67.25, 70.5. ಸೊ ಇದರಲ್ಲಿ 450 ಅಂದರೆ ಮ್ಯಾಕ್ಸಿಮಮ್, ಅಂದರೆ ಈ ವರ್ಷದ ಬಿಟ್ಟರೆ 2023ಅಲ್ಲಿ 450 ಮ್ಯಾಕ್ಸಿಮಮ್ ವೇಕೆನ್ಸಿ ಇದ್ದಿದ್ದು. ಆವಾಗ ಕಟ್ ಆಫ್ 60ಗೆ ಬಂದಿತ್ತು. ಸೊ ಈ ಸತಿ ವೇಕೆನ್ಸಿ ಜಾಸ್ತಿ ಇದೆ. ಸೊ ಕಟ್ ಆಫ್ ಒಂದು 60 ಅದೇ ರೇಂಜಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾರ್ಮಲೈಸೇಷನ್ನು ಆಗುತ್ತೆ. ಯಾರೆಲ್ಲ 60 ಹಾಗೆ ಅಟೆಂಪ್ಟ್ ಮಾಡಿದ್ದೀರಾ ಕರೆಕ್ಟಾಗಿ ಮೇನ್ಸಿಗೆ ಪ್ರಿಪೇರ್ ಆಗಿ. ಯಾಕೆಂದರೆ ಗೊತ್ತಾಗಲ್ಲ, ಈ ನಾರ್ಮಲೈಸೇಷನಲ್ಲಿ ಮಾರ್ಕ್ಸ್ ಬಂದರೂ ಬರ್ಬೋದು, ಹಾಗೆ ಕಟ್ ಆಫ್ ಕೂಡ ಕಮ್ಮಿ ಇರ್ಬೋದು. ಈಗ IBPS ಕ್ಲರ್ಕ್ ನಮ್ಮ ಕರ್ನಾಟಕಕ್ಕೆ ಯಾರು ಕೂಡ 46 ಬರುತ್ತೆ ಕಟ್ ಆಫ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 46 ಕಟ್ ಆಫ್ ಬಂದಿದೆ. ಸೊ ಏನು ಬೇಕಾದ್ರೂ ಆಗ್ಬೋದು. ಈವನ್ ಬೇರೆ ಸ್ಟೇಟವ್ರು ಅಪ್ಲೈ ಮಾಡಿದರೂ ಕೂಡ ಕಟ್ ಆಫ್ ಕಮ್ಮಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನಂತೂ ಮೇನ್ಸಿಗೆ ಪ್ರಿಪೇರ್ ಆಗ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಅಟೆಂಪ್ಟ್ ಎಷ್ಟಾಯಿತು ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನೆಕ್ಸ್ಟು ಇನ್ನೂ ಎಕ್ಸಾಮ್ ಇರೋರಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಕ್ವಾಂಟಲ್ಲಿ ನೀವು ಫಸ್ಟು ಸಿಂಪ್ಲಿಫಿಕೇಷನ್ ಮಾಡಿ, ಆಮೇಲೆ DI ಮಾಡಿ, DI ಆದಮೇಲೆ ಅರ್ಥಮೆಟಿಕ್ ಮಾಡಿ. ರಾಂಗ್ ನಂಬರ್ ಸೀರೀಸ್ ಕೊಟ್ಟಿದ್ರೆ ಅಂತೂ ಲಾಸ್ಟಿಗೆ ರಾಂಗ್ ನಂಬರ್ ಸೀರೀಸ್ ಇಟ್ಕೊಳ್ಳಿ. ಯಾಕೆಂತಂದರೆ ರಾಂಗ್ ನಂಬರ್ ಸೀರೀಸಲ್ಲಿ 1 ಅಥವಾ 2 ಕ್ವಶನ್ ಟ್ರಿಕ್ಕಿ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಒಂದು ಈಗೋ ಬಂದುಬಿಡುತ್ತೆ, ಲೈಕ್ ನಾನು ಇದು ಮಾಡಲೇಬೇಕು ಅಂತ. ಒಂದು ಸತಿ ನೀವು ರಾಂಗ್ ನಂಬರ್ ಸೀರೀಸನ್ನು ಅಟೆಂಪ್ಟ್ ಮಾಡಿದ್ರೆ ಯಾಕಾಗಲ್ಲ, ಇದು ಕ್ಲರ್ಕ್ ಲೆವೆಲ್ದಲ್ಲ, ಮಾಡಲೇಬೇಕು ಅಂತ ನಿಮಗೆ ಈಗೋ ಬರುತ್ತೆ, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಲಾಸ್ಟಿಗೆ ರಾಂಗ್ ನಂಬರ್ ಸೀರೀಸನ್ನು ಅಟೆಂಪ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.